ಮೋಕ್ಷಿಕ ಅಕಾಡೆಮಿ ಮೊನ್ನೆ ತಾನೇ ನಿಮಗೆ ಕೀ ಆನ್ಸರ್ಸ್ನ ಬಿಟ್ಟಿದ್ದ. ಸೊ ಕೀ ಆನ್ಸರ್ಸ್ಗೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅದನ್ನು ಹಾಕ್ಬೋದು ಅಂತ ಹೇಳಿದರು. ಅದಕ್ಕೆ ಲಿಂಕನ್ನು ಪ್ರೊವೈಡ್ ಮಾಡಿರಲಿಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು, ಈಗ ಲಿಂಕನ್ನು ಅನೇಬಲ್ ಮಾಡಿದ್ದಾರೆ. ಸೊ ನಿನ್ನೆ ಮಾಡಿದರು, ಬಟ್ ಐ ಡಿಡ್ ನಾಟ್ ಅಪ್ಡೇಟ್. ಬಟ್ ಇವತ್ತು 5:30ವರೆಗೆ ಟೈಮ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, 5:30 PM ವರೆಗೂ ಮಾತ್ರ ಅದು ಎನೇಬಲ್ ಇರುತ್ತೆ. ಆಮೇಲೆ ಎನೇಬಲ್ ಇರಲಿಕ್ಕಿಲ್ಲ, ಅದನ್ನು ಡಿಸೇಬಲ್ ಮಾಡಿಬಿಡ್ತಾರೆ. ಹಾಗಾಗಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ನಿಮಗೆ ಕ್ವಶನ್ಸ್ ಮೇಲೆ ಡೌಟ್ ಇದ್ದರೆ ಅಥವಾ ಅವ್ರು ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ಸ್ ಮೇಲೆ ಡೌಟ್ ಇದ್ದರೆ ನೀವು ತಕ್ಷಣ ಏನು ಮಾಡಿ, ಅದಕ್ಕೆ ಒಂದು ಪ್ರೂಫನ್ನು ಮಾಡಿ. ಪ್ರೂಫ್ ಮಾಡೋದು ನಾನು ಹೇಳಿದೆ ನಿನ್ನೆ. ಜಸ್ಟು ಇನ್ ಕೇಸ್ ಲಿಂಕ್ ಇದ್ದರೆ ನೀವು ಆ ಲಿಂಕನ್ನು MS ವರ್ಡ್ಗೆ ಹಾಕಿ PDF ಕನ್ವರ್ಟ್ ಮಾಡಿ ಅದನ್ನು PDF ಮುಖಾಂತರ ಹಾಕಿ. ಸೊ ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇನ್ಫಾರ್ಮೇಷನ್ ಬರ್ತದೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ಸೆಲೆಕ್ಟ್ ಎಕ್ಸಾಮಿನೇಷನ್ನು ಯಾವುದು ಅಂತ MCAನ MBAನ. ಸೊ ಅದು ಎರಡು ಒಟ್ಟಿಗೆ ಕೊಟ್ಟಿದ್ದಾನೆ. ಸೊ ಅದು ಕ್ಯಾಪ್ಚಾ ಹಾಕಿ ನೀವು ಲಾಗಿನ್ ಆದರೆ ನಿಮಗೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಹಾಗಾಗಿ ಇನ್ ಕೇಸ್ ಯಾರಿಗಾದ್ರೂ ನಿಮಗೆ ಡೌಟ್ ಇದ್ದರೆ, ಯಾವ್ದಾದ್ರು ಕ್ವಶನ್ಸ್ ಮೇಲೆ, ಯಾವ್ದಾದ್ರು ಕೀ ಆನ್ಸರ್ಸ್ ಮೇಲೆ ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ಸ್ ಮೇಲೆ ಡೌಟ್ ಇದ್ದರೆ ದಯವಿಟ್ಟು 5:30 ಒಳಗಡೆ ಏನು ಮಾಡಿ ನೀವು ಈ ಒಂದು ಲಿಂಕನ್ನು ಉಪಯೋಗಿಸಿ ಒಂದು ಅಬ್ಜೆಕ್ಷನನ್ನು ಬರೆಸ್ಬೋದು. ಸೊ ಫರ್ದರ್ ಅಪ್ಡೇಟ್ಸ್ಗಾಗಿ ವೆಯ್ಟ್ ಮಾಡ್ತೀರಿ, ನಾನು ಅಪ್ಡೇಟನ್ನು ಕೊಡ್ತೀನಿ. ಸೊ ಹಾಗೂ ಇವತ್ತು ನಾನು ಕಾಲ್ ಮಾಡ್ತೀನಿ ಈಗೇನು ರೆಗಾರ್ಡಿಂಗ್ PGCET MTech ಅವ್ರಿಗೆ ಯಾವಾಗ ಆಗುತ್ತೆ ಅಂತ ನಾನು ಕೇಳ್ಬಿಟ್ಟು ನಾನು ನಿಮಗೆ ಅದಕ್ಕೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು.